ವೀಕ್ಷಕರೇ, ಕಳೆದ ವರ್ಷದವರೆಗೂ ಪ್ರಸಾರವಾಗ್ತಿದ್ದ ಕಲರ್ಸ್ ಕನ್ನಡ ಚಾನೆಲ್ನ ಗಿಣಿರಾಮ ಸೀರಿಯಲ್ ಒಂದು ಕಾಲದಲ್ಲಿ ಕಲರ್ಸ್ ಕನ್ನಡ ಚಾನೆಲ್ನ ಟಾಪ್ ಸೀರಿಯಲ್ಗಳಲ್ಲಿ ಒಂದಾಗಿತ್ತು. ತನ್ನ ವಿಭಿನ್ನವಾದ ಕಥೆಯಿಂದ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದ ಗಿಣಿರಾಮ ಸೀರಿಯಲ್ ಟಿಆರ್ಪಿಯಲ್ಲಿ ಕೂಡ ಮೈಲುಗಲ್ಲು ಸಾಧಿಸಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಕಲರ್ಸ್ ಕನ್ನಡ ಚಾನೆಲ್ ಗಿಣಿರಾಮ ಸೀರಿಯಲ್ ಅನ್ನ ಸ್ಟಾಪ್ ಮಾಡುವ ಸಿಚುವೇಶನ್ ಎದುರಾಗಿತ್ತು. ನಯನಾ ನಾಗರಾಜ್ ಅವರನ್ನ ಬೇರೆಲ್ಲಾ ಸೀರಿಯಲ್ಗಳಿಂದಲೂ ಬ್ಯಾನ್ ಮಾಡಲಾಯಿತು. ಅಷ್ಟಕ್ಕೂ ವೀಕ್ಷಕರೇ, ಗಿಣಿರಾಮ ಸೀರಿಯಲ್ ಅರ್ಧಕ್ಕೆ ನಿಂತಿದ್ದೇಕೆ, ಗಿಣಿರಾಮ ಸೀರಿಯಲ್ ನ ನಟಿ ನಯನಾ ನಾಗರಾಜ್ ಅವರನ್ನ ಸೀರಿಯಲ್ ಇಂಡಸ್ಟ್ರಿಯಿಂದಲೇ ಬ್ಯಾನ್ ಮಾಡಿದ್ದೇಕೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸೀರಿಯಲ್ ಗಳನ್ನ ಹೆಚ್ಚಾಗಿ ನೋಡುವ ನಿಮ್ಮ ತಾಯಂದಿರನ್ನ ತುಂಬಾ ಪ್ರೀತಿಸ್ತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಗಿಣಿರಾಮ ಸೀರಿಯಲ್ ನ ನಟಿ ನಯನಾ ನಾಗರಾಜ್ ಅವರನ್ನ ಸೀರಿಯಲ್ ಇಂಡಸ್ಟ್ರಿಯಿಂದಲೇ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದ್ದು, ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಸ್ವತಃ ನಯನಾ ಅವರೇ ಖಾಸಗಿ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಹೇಳಿರುವ ಪ್ರಕಾರ ಗಿಣಿರಾಮ ಸೀರಿಯಲ್ ನ ಶೂಟಿಂಗ್ ನಲ್ಲಿ ನಟಿ ನಯನಾ ಅವರಿಗೆ ಸಾಕಷ್ಟು ಕಿರುಕುಳವನ್ನ ಕೊಡಲಾಗಿತ್ತಂತೆ. ಅವಾಚ್ಯ ಶಬ್ದಗಳಿಂದ ನಟಿ ನಯನಾ ಅವರನ್ನ ಬೈದು ಅವಮಾನ ಮಾಡ್ತಿದ್ರಂತೆ. ಅಷ್ಟೇ ಅಲ್ಲ, ನಯನಾ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನ ಮಾಡಿ ತುಂಬಾನೇ ಕೆಟ್ಟ ಪದಗಳನ್ನ ಬಳಸಿ ನಿಂದನೆ ಮಾಡಿದ್ರಂತೆ. ಇದರ ಬಗ್ಗೆ ದೂರನ್ನ ಕೂಡ ಕಲರ್ಸ್ ಕನ್ನಡಕ್ಕೆ ಕೊಟ್ಟಿದ್ರಂತೆ. ಆದ್ರೆ ಕಲರ್ಸ್ ಕನ್ನಡ ಕೂಡ ಅಷ್ಟೊಂದು ಗಮನ ಹರಿಸಿಲ್ಲ ಅಂತ ನಯನಾ ಅವರು ಹೇಳಿದ್ದಾರೆ. ಈ ಕಾರಣದಿಂದ ನಟಿ ನಯನಾ ಅರ್ಧದಲ್ಲೇ ಗಿಣಿರಾಮ ಸೀರಿಯಲ್ ಅನ್ನ ಬಿಟ್ಟಿದ್ದಾರಂತೆ. ಸೀರಿಯಲ್ ಅನ್ನ ಅರ್ಧಕ್ಕೆ ಬಿಟ್ಟಿರುವ ಕಾರಣ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಂತ ಗಿಣಿರಾಮ ಸೀರಿಯಲ್ ನ ನಿರ್ಮಾಪಕರು ಸೇರಿ ಎಲ್ಲರೂ ಕೂಡ ನಟಿ ನಯನಾ ಅವರನ್ನ ಸೀರಿಯಲ್ ಇಂಡಸ್ಟ್ರಿಯಿಂದಲೇ ಬ್ಯಾನ್ ಅನ್ನ ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.